ಕಾದಂಬರಿಗಳನ್ನು ನಾಟಕ ಮಾಡೋಕ್ಕೆ ಹೋಗಬಾರ್ದು ಅಂತ. ರಂಗಭೂಮಿಯಲ್ಲಿ ನಾವು ಈ ಸಮಯವನ್ನು ಡಾರ್ಕ್ ಟೈಮ್ ಅಂತ ಕರಿತೀವಿ. ಅಂದರೆ ಎಲ್ಲ ನಟ ನಟಿಯರೆಲ್ಲ ಊಟ ಮಾಡಿಬಿಟ್ಟಿರ್ತಾರೆ, ಪ್ರೇಕ್ಷಕರೆಲ್ಲ ಊಟ ಮಾಡಿರ್ತಾರೆ, ಅವ್ರಿಗೆ ಅವ್ರ ಕಡೆಯಿಂದ ಸ್ಪಂದನ ಭಾಳ ಕಮ್ಮಿ ಇರುತ್ತೆ. ಆ ಸಮಯದಲ್ಲಿ ರಿಹರ್ಸಲ್ಲೆಲ್ಲ ಮಾಡಲ್ಲ, ರಿಹರ್ಸಲ್ಲೆಲ್ಲ ಕಷ್ಟ. ಯಾಕೆ ಅಂತಂದರೆ ಆವಾಗಲೇ ನಟ ನಟಿಯರು ನಿದ್ದೆ ಹೋಗುವ ಸಮಯ, ಬೆಳಗ್ಗೆ ಎಲ್ಲ ಪಾತ್ರನೆಲ್ಲ ಸೃಷ್ಟಿ ಮಾಡಿರ್ತಾರೆ. ಸೊ ಆ ಸಮಯದಲ್ಲಿ ಹಾಕ್ಬಿಟ್ಟಿದ್ದಾರೆ, ಹೇಗೆ ಮಾತಾಡೋದು ಅಂತಿದ್ದಾರೆ, ಸುಮಾರು ಜನ ಬಂದಿದ್ದಾರೆ. ಸೊ ಇಂಥ ಈ ಯಾಕೆ ನನಗೆ ಡಾರ್ಕ್ ಟೈಮ್ ಅಥವಾ ಡಾರ್ಕ್ ಏಜ್ ಅನ್ನೋದು ನೆನಪಿಗೆ ಬಂತು ಅಂತೇಳಿದ್ರೆ, ಮೆಡಿವಲ್ ಪೀರಿಯಡ್ ಕೂಡ ಮನುಷ್ಯನ ಹತ್ತಿರಕ್ಕೆ ಮನುಷ್ಯ ಕೇಂದ್ರಿತ ಬದುಕನ್ನು ಕಾಣಬೇಕು ಅನ್ನುವ ಅಂಶ ಹುಟ್ಟಿದ್ದೇ ಮಧ್ಯಕಾಲೀನ ಯುಗದಲ್ಲಿ. ಅಲ್ಲಿವರೆಗೂ ಗ್ರೀಕ್ ವೀರರು, ಗ್ರೀಕ್ ಪುರಾಣ ಅಥವಾ ದೊಡ್ಡ ದೊಡ್ಡ ಯುದ್ಧ ಇದರ ವರ್ಣಗಳೇ ಇದ್ದರೆ, ಆಮೇಲೆ 5ನೇ ಶತಮಾನದಿಂದ 15ನೇ ಶತಮಾನದ ಒಳಗೆ ಮನುಷ್ಯರು ಪ್ರವೇಶ ತಗೋತಾರೆ. ಸಾಮಾನ್ಯ ಮನುಷ್ಯರು ಪ್ರವೇಶ ತಗೊಳ್ಳುವ ಆ ಸಮಯವನ್ನು ನಾವು ಮೆಡಿವಲ್ ಪೀರಿಯಡ್ ಅಂತ ಕರಿತೀವಿ. ತೇಜಸ್ವಿಯವರ ಈ ಕೃತಿ ಜಗತ್ತಿನ ಮುಂದೆ ಆ ಹಲವು ಕಾದಂಬರಿಗಳು, ಕಥೆಗಳು ಈಗೊಂದು ಪಟ್ಟಿ ಮಾಡಿ ಹೇಳ್ತಾಯಿದ್ರು. ಅದರೊಳಗಡೆ ಹಲವಾರು ಸಾಮಾನ್ಯ ಮನುಷ್ಯರ ಪ್ರವೇಶ ಆಗುತ್ತೆ. ಸೊ ನಾನು ಇದನ್ನು ಸೋ ಮೆನಿ ಹೀರೋಗಳ ಕಾಲ ಅಂತ ಕರಿತೀನಿ. ನಾನು ಸೋ ಮೆನಿ ಹೀರೋಗಳು ಸೃಷ್ಟಿಯಾಗಿದ್ದೇ ನವ್ಯದ ಸಂದರ್ಭದಲ್ಲಿ. ನಾನು ಅದಕ್ಕೆ ಕನ್ನಡ ಜಗತ್ತನ್ನು, ಕನ್ನಡದ ಆಧುನಿಕ ಕನ್ನಡವನ್ನು ನಾನು ನಮ್ಮ ಆಧುನಿಕ ನಾಗರಿಕತೆಯ ಹುಟ್ಟು ಅಂತಲೇ ನಾನು ಭಾಳ ಸತಿ ಓದ್ಕೊಂಡಿದ್ದೀನಿ. ನವೋದಯದ ಹಲವಾರು ಕೃತಿಗಳು ಜೊತೆಗೆ ನವ್ಯದ ಹಲವಾರು ಕೃತಿಗಳು, ತೇಜಸ್ವಿ, ಅನಂತಮೂರ್ತಿ ಮತ್ತು ದೇವನೂರು ಮಹಾದೇವ, ಪಿ ಲಂಕೇಶ್ ಥರದ ಹಲವಾರು ಕೃತಿಗಳು ಮೂಲಕ ಕಟ್ಟಿಕೊಟ್ಟ ಒಂದು ನಾಗರಿಕತೆ ಇದೆಯಲ್ಲ, ಅದನ್ನು ಭಾಳ ದೊಡ್ಡ ಸ್ಟಡಿ ಮಾಡ್ಬೋದು ಅಂತ ನನಗೆ ಬೆಳಗ್ಗಿನಿಂದ ಅನ್ನಿಸ್ತಾಯಿತ್ತು. ಇಲ್ಲದೇ ಇದ್ದರೆ ನಾವು ನಾಗರಿಕತೆಯನ್ನು ಹೇಗೆ ನೋಡ್ತೀವಿ? ಸಾಹಿತ್ಯದ ಮುಖಾಂತರ ನೋಡ್ತೀವಿ, ಹಲವಾರು ಇದರ ಮುಖಾಂತರ ನೋಡ್ತೀವಿ. ತೇಜಸ್ವಿ ಕಟ್ಟಿಕೊಡುವ ಹಲವು ನಾಟಕಗಳು, ಅವರು ಬರೆದಿರೋದು ಒಂದೇ ನಾಟಕ, ಆದರೆ ಕನ್ನಡ ರಂಗಭೂಮಿ ಹಲವು ನಾಟಕಗಳನ್ನು ಮಾಡಿಬಿಟ್ಟಿದೆ. ಕಿರುಗೂರಿನ ಗಯ್ಯಾಳಿಗಳಿಂದ ಹಿಡಿದು ಇತ್ತೀಚೆಗೆ ಅಣ್ಣನ ನೆನಪು ತನಕ ಹಲವಾರು ನಾಟಕಗಳನ್ನು ಮಾಡ್ತಾ ಬಂದಿದೆ. ಸೊ ನಾವು ತೇಜಸ್ವಿಯವರ ಓದನ್ನು ಹೇಗೆ ಮಾಡಬೇಕು? ಈಗಿನ ನಮ್ಮ ಸಂದರ್ಭದಲ್ಲಿ ತೇಜಸ್ವಿಯವ್ರನ್ನ ಹೇಗೆ ಮಾಡಬೇಕು? ಬ್ರೆಗ್ದು ಒಂದು ನಾಟಕ ಇದೆ, ಇದು ಮದರ್ ಕರೇಜ್ ಆ್ಯಂಡ್ ಹರ್ ಚಿಲ್ಡ್ರನ್ ಅಂತ ಒಂದು ನಾಟಕ ಇದೆ. ಆ ನಾಟಕದಲ್ಲಿ ಒಂದು ಸಂಭಾಷಣೆ ಬರುತ್ತೆ. ಏನು ಸಂಭಾಷಣೆ ಅದು ಅಂದರೆ, ಈಗಿನ ಕಾಲ ಹೆಂಗೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಈಗಿನ ಕಾಲ ಏನು ಅಂದರೆ, ಗಾಳ ಅಂದರೆ ಮೀನು ಹಿಡಿಯುವ ಗಾಳ ಎಲೆ ಹುಳುಕ್ಕೆ ಕರೀತಂತೆ, ಬಾ ನಾನು ನೀನು ಹೋಗಿ ಮೀನು ಹಿಡಿಯೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಗಾಳ ಎರೆಹುಳು ಕರುತ್ತಂತೆ, ಬಾ ನಾನು ನೀನು ಹೋಗಿ ಮೀನು ಹಿಡಿಯೋಣ ಅಂತ. ಮೀನು ಸಾಯುತ್ತೆ ಮತ್ತು ಎರೆಹುಳನೂ ಸಾಯುತ್ತೆ. ಬದುಕೋದು ಯಾವುದು ಅಂದರೆ ಗಾಳ. ಅದಕ್ಕೆ ಅವನು ಬ್ರೆಕ್ಟ್ ಈ ಕಾಲವನ್ನು ಅವನು ಒಂದು ಈ ರೀತಿಯ ಅಭಿವೃದ್ಧಿ, ವಿಜ್ಞಾನ ಇದ್ರ ಮುಖಾಂತರ ಅವನು ಒಂದು ವಿಶ್ಲೇಷಣೆಯನ್ನು ಮಾಡ್ತಾ. ತೇಜಸ್ವಿ ಕೂಡ
ತಮ್ಮ ಹಲವಾರು ಕೃತಿಗಳಲ್ಲಿ ಈ ರೀತಿಯ ಕೆಲಸನ ಮಾಡಿದ. ಒಂದು ನಾನು ಹಲವಾರು ಅವರ ಕಾದಂಬರಿನ ಅಥವಾ ಸಣ್ಣ ಕಥೆಗಳನ್ನು ನಾಟಕ ಮಾಡಿರೋದನ್ನು ನೋಡಿದ್ದೇನೆ. ಆ ನಾಟಕಗಳನ್ನೆಲ್ಲ ಅದರಲ್ಲಿ ನಾಟಕೀಯ ಗುಣ ಇದೆ, ಮಾಡ್ತಾರೆ. ಆದರೆ ಒಂದು ಮೇಜರ್ ಸಮಸ್ಯೆ ಏನು ಕಾಡುತ್ತೆ ಅದರೊಳಗಡೆ ಅಂದರೆ, ಎರಡು ಥರದ ಫಾರ್ಮ್ ಜೊತೆ ಕೆಲಸ ಮಾಡೋದಕ್ಕೆ ನಾವು ಹೇಗೆ ಸಿದ್ಧ ಆಗಬೇಕು ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ನವ್ಯದ ಸಾಹಿತ್ಯ ಸಂದರ್ಭದಲ್ಲಿ ನೋಡ್ಬೋದು. ಒಂದು, ನಾವು ಸುಮಾರಷ್ಟು ನಾಟಕಗಳನ್ನ ಮಾಡಬೇಕಾದ್ರೆ ಕಾದಂಬರಿಗಳನ್ನು ನಾಟಕ ಮಾಡಿದ್ದಾರೆ, ಸಣ್ಣ ಕಥೆಗಳನ್ನು ನಾಟಕ ಮಾಡಿದ್ದಾರೆ, ಎಲ್ಲ ನಾಟಕಗಳನ್ನ ಮಾಡಿದ್ದಾರೆ. ಆದರೆ ನಾಟಕ ಆಗಬೇಕಾದ್ರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅದು ಟ್ರಾನ್ಸ್ಫರ್ ಆಗಬೇಕಾಗತ್ತೆ. ಕಾದಂಬರಿ ಅನ್ನುವ ಒಂದು ರೂಪ ನಾಟಕಕ್ಕೆ ರೂಪಕ್ಕೆ ಹೊಂದ್ಕೋಬೇಕಾಗತ್ತೆ. ಆ ಹೊಂದ್ಕೊಳ್ಳದೇ ಇದ್ದಾಗ ಹಲವಾರು ಸಮಸ್ಯೆಗಳು ನಮ್ಮ ಕಣ್ಣೆದುರುಗಡೆ ಬರುತ್ತೆ. ಯಾಕೆ ಅಂತಂದರೆ, ಯಾಕೆ ತೇಜಸ್ವಿ ಕಾದಂಬರಿಗಳು ನಗುವಿನ, ತಮಾಷೆಯ, ರೋಚಕದ ವಿಷಯವಾಗಿ ನಮಗೆ ಕಾಣ್ತವೆ, ಆದರೆ ಅದು ಅವನತಿಯ ಕಥೆಯಾಗಿ, ಅವನತಿಯ ನಾಗರಿಕತೆಯಾಗಿ ಕಾಣೋದು ಭಾಳ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ, ತೇಜಸ್ವಿಯವರ ಎಲ್ಲ ಕೃತಿಗಳಲ್ಲಿ ಸಾಮಾನ್ಯ ಮನುಷ್ಯರ ವಿನೋದ, ಹರ್ಷ ಈ ಅಂಶಗಳನ್ನಷ್ಟೇ ಇಟ್ಕೊಂಡು ನಾಟಕ ಮಾಡಿದಾಗ ನಮಗೆ ಕಾಣಿಸುವುದು ಅವನತಿಯ ಕಥೆಯಲ್ಲ, ಬರೀ ವಿನೋದದ ಕಥೆಯಾಗುತ್ತೆ. ಸೊ ಅದಕ್ಕೆ ನಾನು ಈ ತೇಜಸ್ವಿಯವ್ರ ಜೊತೆ ಮಾತುಕತೆಯೇ ಒಂದು ಉದಾಹರಣೆ ತಗೊಂಡು ನಿಮಗೆ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಜುಗಾರಿ ಕ್ರಾಸ್ ನಾಟಕ ಮಾಡಬೇಕು ಅಂತ ಆದಾಗ ತೇಜಸ್ವಿಯವರಿಗೆ ಫೋನ್ ಮಾಡ್ತೀನಿ. ಮಳೆಗಾಲ, ತುಮಕೂರಿಂದ ಫೋನ್ ಮಾಡಿದೆ. ನಾನು ಫೋನ್ ಮಾಡ್ತಿದ್ದಾಗೆ ಯಾರು ಏನು ಅಂತ ವಿಚಾರಿಸಿದ್ರು. ನಾನು ಸರ್ ರೈತ ಸಂಘದಲ್ಲಿದ್ದೆ, ಹೀಗೆ ಅಂತ ನಾನು ವಿಳಾಸ ಎಲ್ಲ ಹೇಳಿದೆ. ಏನು ಹೇಳಿ ಸರ್, ನಾನು ಒಂದು ಜುಗಾರಿ ಕ್ರಾಸ್ ನಾಟಕ ಮಾಡಬೇಕು. ಅವರೇ ನಿಂಗೆ ಬುದ್ಧಿ ಇದೆಯೇನಯ್ಯ, ಅದು ನಾಟಕ ಮಾಡೋಕ್ಕಾಗಲ್ಲ, ಅದು ಏನಿದ್ರು ಸಿನಿಮಾ ಮಾಡ್ಬೋದು ಅಥವಾ ಸೀರಿಯಲ್ ಮಾಡ್ಬೋದು. ಅದರಲ್ಲಿ ಕಾರ್ ಬರುತ್ತೆ, ಸುರಂಗ ಬರುತ್ತೆ, ಟ್ರೈನ್ ಬರುತ್ತೆ, ಏನೇನೋ ಬರುತ್ತೆ. ಅದೆಲ್ಲ ನಿಮ್ಮ ರಂಗಭೂಮಿ ಮೇಲೆ ಸೃಷ್ಟಿ ಮಾಡೋಕ್ಕಾಗಲ್ಲ, ಹಾಗಾಗಿ ಅದು ಮಾಡೋಕ್ಕಾಗಲ್ಲ, ಬಿಟ್ಬಿಡು, ಇನ್ನೇನಾದ್ರು ಮಾಡು. ನಾನು ಇಲ್ಲಿ ಒಪ್ಕೊಂಬಿಟ್ಟಿದ್ದೀನಿ, ನಾಟಕ ಮಾಡೋಕ್ಕೆ ಹೆಂಗೆ ಮಾಡೋದು ಅಂತ ಸ್ವಲ್ಪ ಹೊತ್ತು ಪಾಸ್ ಮಾಡಿ ನಾನು ಆಮೇಲೆ, ಸರ್ ಇದನ್ನು ಇಮೇಜಸ್ಸು ಮತ್ತು ಸೌಂಡ್ ಮುಖಾಂತರ ಮಾಡಬಹುದು ಸರ್. ಆ ಕಡೆ ಸ್ವಲ್ಪ ಪಾಸ್ ಆಯಿತು. ಒಂದು ಪಾಸ್ ಆದಮೇಲೆ, ಹಾಂ ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗು ಅಂತ ನಾನು ಸದ್ಯ ಪರ್ಮಿಷನ್ ಸಿಗ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ, ಸರ್ ಇದನ್ನು ಒಂದು ಟೆಂಟೇಟಿವ್ ಆಗಿ ಒಂದು ಸ್ಕ್ರಿಪ್ಟ್ ಮಾಡಿ ನಿಮಗೆ ಕಳಿಸ್ತೀನಿ ಸರ್ ಅಂತ. ಅದೆಲ್ಲ ಟೈಮ್ ಇಲ್ಲ ಕಣಯ್ಯ ನನಗೆ, ನೀನು ಮಾಡೋ ನೀನು ಅಂದರು. ಆಮೇಲೆ ನಾಟಕ ಆಯಿತು ಮಧ್ಯೆ. ಇದನ್ನು ಯಾಕೆ ಭಾಳ ಸತಿ ನನಗೆ ಯೋಚನೆ ಬರ್ತದೆ ಅಂದರೆ, ಒಂದು ಫಾರ್ಮಿಂದ ಒಂದು ಫಾರ್ಮ್ಗೆ ಈ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಬರೀ ವ್ಯಕ್ತಿಗಳಲ್ಲಿ, ಕಥೆಗಳಲ್ಲಿ ಮಾತ್ರ ಆಗುತ್ತಾ, ಅಥವಾ ಅದು ಫಾರ್ಮ್ ಆ್ಯಂಡ್ ಕಂಟೆಂಟಿನ ಪ್ರಶ್ನೆಗಳ ಅನ್ನುವ ಪ್ರಶ್ನೆಗಳನ್ನ, ಇದೊಂದು ಸ್ವಲ್ಪ ವಿಚಿತ್ರವಾದ ಸಬ್ಜೆಕ್ಟ್ ಇದು. ನಾಟಕ ಮಾಡೋದು ಭಾಳ ಈಸಿಯಾಗಿಬಿಡುತ್ತೆ, ಆದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಈ ಜುಗಾರಿ ಕ್ರಾಸ್ ನಾಟಕ ಮಾಡಬೇಕಾದ್ರೆ ಒಂದು ಸಮಸ್ಯೆ ಶುರುವಾಯಿತು. ಅದರಲ್ಲಿ ಮೇಘರವಳ್ಳಿ ಅವಸಾನ ಅಂತ ಒಂದು ಚಾಪ್ಟ್ರಿ. ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಂದು ಮೇಜರೆಲ್ಲ ತಮ್ಮ ಕೆಲಸ ಎಲ್ಲ ಬಿಟ್ಟು ಹೋಗ್ತಾರೆ, ಇಡೀ ಊರೇ ಅವನತಿ ಹಿಡಿದಿರುತ್ತೆ, ಈ ರೀತಿಯ ಇದು. ಅದು ಏನು ಮಾಡಿರೋ ನಾಟಕದೊಳಗಡೆ ಸೇರ್ಕೋತಲೇ ಇಲ್ಲ. ಇನ್ನು ಎಲ್ಲವೂ ಸೇರುತ್ತೆ, ಎಲ್ಲವೂ ನಾಟಕದೊಳಗಡೆ ಭಾಳ ರೋಮಾಂಚಿತವಾಗಿ ಬರುತ್ತೆ, ಎಲ್ಲವೂ ಸೇರುತ್ತೆ, ಆದರೆ ಆ ಅಂಶಗಳು ಸೇರೋದೇ ಇಲ್ಲ. ನಾನು ಅಂದ್ಕೊಂಡೆ ಬಹುಶಃ ಕಾದಂಬರಿ ನಾಟಕ ಆಗೋಕ್ಕೆ ಅದು ಧಿಕ್ಕರಿಸ್ತಾ ಇದೆ, ಅಥವಾ ನಾನು ಅದನ್ನು ಸರಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ತಾಯಿಲ್ಲ ಅಂತ. ಎರಡು ಅಂಶಗಳು ತೇಜಸ್ವಿಯವ್ರ ಜೊತೆ ಮಾತಾಡಬೇಕಾದ್ರೆ
ಭಾಳ ಸತಿ ಅನ್ನಿಸ್ತಿತ್ತು. ಈ ತೇಜಸ್ವಿ ಕೃತಿಗಳನ್ನು ಕುರಿತು ಭಾಳಷ್ಟು ಜನ ಈಗಾಗಲೇ ನೆನ್ನೆಯಿಂದ ಇಲ್ಲಿವರೆಗೂ ಭಾಳಷ್ಟು ಜನ ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಇಲ್ಲಿ ಬರುವ ಹಲವಾರು ಅವರ 4-5 ಮುಖ್ಯ ಕಾದಂಬರಿಗಳು, ಕಥೆಗಳು ಮನುಷ್ಯನ ಅವನತಿಯ ಕಥೆಯನ್ನು ಹೇಳುತ್ತೆ, ಕಾಡಿನ ಅವನತಿಯ ಕಥೆಯನ್ನು ಹೇಳುತ್ತೆ, ನಾಗರಿಕತೆಯ ಅವನತಿಯ ಕಥೆಯನ್ನು ಹೇಳುತ್ತೆ, ಆಮೇಲೆ ಅಭಿವೃದ್ಧಿಯ ಅವನತಿಯ ಕಥೆಗಳನ್ನು ಹೇಳುತ್ತೆ. ಈ ಅವನತಿ ಅನ್ನೋದು ಅವರ ಇಡೀ ಅವರ ಕೃತಿಯಲ್ಲಿನ ಕೇಂದ್ರ ಭಾವ ಅವನತಿನೇ. ನೋಡಿ, ಕಾಡು ಅವನತಿಗೊಳ್ಳುತ್ತೆ, ಮನುಷ್ಯರು ಅವನತಿಗೊಳ್ತಾರೆ. ಇದೆಲ್ಲವನ್ನು ಅವರು ತಮಾಷೆಯಾಗಿ ಹೇಳ್ತಾರೆ. ನಾನು ನೋಡಿರುವ ನಾಟಕಗಳಲ್ಲಿ ತಮಾಷೆ ಅಂಶಗಳೇ ಮೇಲೆ ಬಂದು ಈ ಅವನತಿಯ ಅಂಶಗಳು ಭಾಳ ಸಪ್ರೆಸ್ಡ್ ಆಗಿರೋದನ್ನು ನಾನು ನೋಡಿದ್ದೀನಿ. ಯಾಕೆ ಹಿಂಗಾಗ್ಬೋದು, ಯಾಕೆ ಹೀಗೆ ಒಂದು ಫಾರ್ಮ್ ಇನ್ನೊಂದು ಫಾರ್ಮ್ ಜೊತೆ ಹೊಂದ್ಕೊಳ್ಳಲ್ಲ ಅನ್ನೋ ಯೋಚನೆ ಮಾಡಿದಾಗ ನಮ್ಮ ಸಿದ್ಧತೆ ಬೇರೆ ರೀತಿ ಆಗಬೇಕು. ಈಗ ನಮ್ಮ ಕಾಲದಲ್ಲಿ ತೇಜಸ್ವಿಯನ್ನು ಓದಿದ್ರೆ, ಈಗಿನ ಕಾಲದಲ್ಲಿ ತೇಜಸ್ವಿಯನ್ನು ಓದಿದ್ರೆ ನಾವು ಅದನ್ನು ಬೇರೆ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಆ ಕನ್ಸ್ಟ್ರಕ್ಟ್ ಮಾಡುವುದರಲ್ಲಿ ನಾವು ಬೇರೆ ರೀತಿಯ ಸ್ಕಾಲರ್ಶಿಪ್ನ ಬಳಸಬೇಕಾಗತ್ತೆ. ಉದಾಹರಣೆಗೆ ನಾವೇನು ಮಾಡ್ತೀವಿ, ಅಲ್ಲಿ ಇವಾಗ ಒಂದು ಸಿನಿಮಾ ಆಯಿತು, ಯಾವುದು ಕಿರುಗೂರಿನ ಗಯ್ಯಾಳಿಗಳು. ಅದರಲ್ಲಿ ಎಷ್ಟು ಬೈಗಳಿತ್ತು ಅಂದರೆ ಸಿಕ್ಕಾಪಟ್ಟೆ ಬೈಗಳಾಯಿತು. ನಾನು ಹೇಳಿದೆ, ನೋಡಿ ಅದರೊಳಗೆ 4 ಬೈಗಳಿದ್ದರೆ ಡ್ರಮ್ಯಾಟಿಕ್ಕಾಗಿರಲಿ ಅಂತ 10 ಬೈಗಳು ಹಾಕ್ತಾರೆ. ಸೊ 10 ಬೈಗಳ ತೇಜಸ್ವಿನೇ ಬರೆದಿದ್ದಾರೆ ಅಂತ ಆಗುತ್ತೆ. ಇದು ಬಿರುಕು ಕಾದಂಬರಿಗೂ ಕೂಡ ಆಗುತ್ತೆ. ಸೊ ನಾವು ರೋಚಕವಾಗಿ ಯಾವ್ಯಾವ ಅಂಶಗಳಿಗೆ ಕಾಣುತ್ತೋ ಅದನ್ನು ಮಾತ್ರ ತಗೊಂಡು ಜನರನ್ನು ಎಂಟರ್ಟೈನ್ ಮಾಡೋದಕ್ಕಷ್ಟು ಬಳಸೋದ್ರಿಂದ ಹೀಗಾಗ್ತಾ ಹೋಗುತ್ತೆ. ಒಂದು ತೇಜಸ್ವಿಯವರ ಕೇಂದ್ರ ಕಾಳಜಿ ಮರೆಯಾಗ್ತಾ ಹೋಗುತ್ತೆ ಅಂತ ನಾನು ಭಾಳ ಸತಿ ಆ ನಾಟಕಗಳನ್ನ ನೋಡಿದಾಗ, ಮತ್ತು ನನ್ನ ನಾಟಕನೇ ನಾನು ಕುರಿತು ಯೋಚನೆ ಮಾಡಿದಾಗ ಹಾಗೆ ಭಾಳ ಸತಿ ಅನಿಸಿದೆ. ಮತ್ತು ನಾವು ರಂಗಭೂಮಿ ತೇಜಸ್ವಿನ ಹೇಗೆ ನೋಡ್ಕೊಂಡಿದೆ, ಅವರಲ್ಲಿ ಎಷ್ಟು ಪಾತ್ರಗಳು ಬರುತ್ತೆ ಅಂತಂದರೆ, ಸೋಮಿನಿ ಹೀರೋ, ಒಂದು ಹೀರೋ ಇರೋದೇ ಇಲ್ಲ. ನಮ್ಮ ಕಾಲನ ನಾವೇನಾದ್ರು ವಿವರಿಸ್ಕೊಂಡ್ರೆ ಅದು ಸೋಮಿನಿ ಹೀರೋಗಳ ಕಾಲ. ಅದನ್ನು ತೇಜಸ್ವಿ ಬಹುಶಃ ತೇಜಸ್ವಿಯಷ್ಟು ಸಮರ್ಥವಾಗಿ, ನವ್ಯದವರಷ್ಟು ಸಮರ್ಥವಾಗಿ ಬೇರೆ ಕಾದಂಬರಿಕಾರರುಗಳು, ಕಥೆಕಾರರುಗಳು ಮಾಡಿರುವ ಇದು ನನಗೆ ಅಷ್ಟು ತಿಳಿದು ಬಂದಿಲ್ಲ. ಸೊ ಹಾಗಾಗಿ ಈ ಬರಹಗಾರರು, ನಮ್ಮ ತೇಜಸ್ವಿ ಅಂತ ಬರಹಗಾರರು ನಿಜವಾಗ್ಲೂ ಏನು ಕೆಲಸನ ಮಾಡ್ತಾರೆ ತಮ್ಮ ಕೃತಿಯ ಮೂಲಕ. ನನ್ನ ಓದು ಹೀಗಿದೆ, ಲೋಕವನ್ನು ಹೇಗೆ ಓದ್ಬೋದು ಅಂತ ತೋರಿಸ್ತು. ನಮ್ಮ ಸುತ್ತಲಿನ ಲೋಕವನ್ನು ಹಲವು ಪಾತ್ರಗಳ ಮೂಲಕ, ಅವರ ಸಂಭಾಷಣೆಗಳ ಮುಖಾಂತರ, ಅವರ ಪರಿಸ್ಥಿತಿಗಳ ಮೂಲಕ ಹೇಗೆ ಓದ್ಬೋದು ಅನ್ನೋದನ್ನು ಲೋಕವನ್ನು ವಿವರಿಸ್ತಾರೆ. ನಮ್ಮ ಎದುರಿಗಿನ ಲೋಕವನ್ನು ವಿವರಿಸ್ತಾ ಹೋಗ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೇ ಈ ಧರ್ಮ, ಜಾತಿ, ಆಮೇಲೆ ಹಲವು ವರ್ಣಗಳು, ಇದನ್ನು ಎಲ್ಲವನ್ನು ಪ್ರಶ್ನಿಸಿ ಅದರಿಂದ ಆಚೆಗೆ ನಿಲ್ಲುವಂಥ ಒಂದು ಧರ್ಮ ನಿರಪೇಕ್ಷದ ಕ್ರಿಯೆ ನಮ್ಮ ಕಾದಂಬರಿಗಳು ಯಾವಾಗಲೂ ಮಾಡ್ತಾವೆ. ಅದರಲ್ಲೂ ಹೆಚ್ಚು ತೇಜಸ್ವಿಯವರ ಕಾದಂಬರಿಗಳು ಮಾಡಿದೆ ಅಂತ ನನ್ನ ಮುಖ್ಯವಾದ ಅಭಿಪ್ರಾಯ. ಆದರೆ ಇದನ್ನು ಹೇಗೆ ರಂಗಭೂಮಿ ಗ್ರಹಿಸಬೇಕು, ಅದಕ್ಕೆ ರಂಗಭೂಮಿ ಗ್ರಹಿಸಬೇಕಾದ್ರೆ ಒಂದು ಪೂರ್ಣ ಪ್ರಮಾಣದ ನಾಟಕವಾಗಿ ಅದನ್ನು ನಾವು ಗ್ರಹಿಸಬೇಕಾಗುತ್ತೆ. ನಾವು ಆ ಸಣ್ಣ ಪುಟ್ಟ ತಮಾಷೆಯ ಅಂಶಗಳನ್ನು ಅಥವಾ ರೋಚಕವಾಗಿರೋ ಅಂಶನ, ಪ್ಯಾರನ ಇದನ್ನು, ಅಥವಾ ಬಿರಿಯಾನಿ ಕರಿಯಪ್ಪನ ಇದನ್ನು ತಮಾಷೆಯಾಗಿ ಇಟ್ಕೊಂಡಾಗ ನಮಗೆ ಸಿಗೋದು ತಮಾಷೆಯ ವಿಷಯಗಳೇ ಹೊರತು ಅವನತಿಯ ಪ್ರಶ್ನೆಗಳಾಗಿ ಅದು ಬರೋದಿಲ್ಲ.
ಅಂತ ನನ್ನ ಮುಖ್ಯವಾದ ಅಬ್ಸರ್ವೇಷನ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಈ ಇಡೀ ತೇಜಸ್ವಿಯವ್ರನ್ನ ನಾನು ಹೆಚ್ಚು ಓದಿರೋದ್ರಿಂದ, ಎಲ್ಲವನ್ನೂ ಓದಿರೋದ್ರಿಂದ, ಭಾಳ ಸತಿ ತೇಜಸ್ವಿ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯ ನಮ್ಮ ಕಾಲಕ್ಕೆ ಒಂದು ದೊಡ್ಡ ಫಿಲಾಸಫಿಯನ್ನು ಹೇಳ್ತಿದೆ. ಅದು ಏನು ಅಂತಂದರೆ, ಈ ಪಾಲ್ ವೆಲೇರಿ ಅಂತ ಒಬ್ಬ ಭಾಳ ದೊಡ್ಡ ಫಿಲಾಸಫರ್ ಇದ್ದಾನೆ, ಫ್ರೆಂಚ್ನ ಭಾಳ ಅವನು ಪೊಯೆಟ್ಟು ಮತ್ತು ಫಿಲಾಸಫರ್. ಅವನೇನು ಹೇಳ್ತಾನೆ ಅಂದರೆ, ನಮ್ಮ ಕಾಲವನ್ನು, ನಾವು ಬದುಕ್ತಿರೋ ಕಾಲನ ಏನಾದರೂ ಕಂಡಿರಿಸಬೇಕು ಅಂದರೆ ಅದಕ್ಕೆ ಒಬ್ಬ ಸಮರ್ಥವಾದ ಲೇಖಕ ಅಥವಾ ಲೇಖಕರ ಗುಂಪು ಒಂದು ಇದ್ದಕ್ಕಿದ್ದಾಗೆ ಬರಬೇಕಾಗತ್ತೆ. ಆವಾಗ ಬಂದಾಗ ಅವರ ಮೂಲಕ ಇದು ಎಲ್ಲ ಸೃಜನಶೀಲ ಪ್ರಶ್ನೆಗಳು ಅಥವಾ ಮಾನವೀಯತೆಯ ಪ್ರಶ್ನೆಗಳು, ಫಿಲಾಸಫಿಯ ಪ್ರಶ್ನೆಗಳು ಅವನ ಮುಖಾಂತರ ಬರುತ್ತೆ. ಅದು ಸಮಾಜದ ಅಭಿಪ್ಸೆಯಾಗಿರುತ್ತೆ. ಸಮಾಜದ ಮೂಲಕ ಅವನು ಆ ಅಭಿವ್ಯಕ್ತಿಯನ್ನು ಸಾಧನೆ ಮಾಡ್ತಾ ಇರ್ತಾನೆ. ಸೊ ತೇಜಸ್ವಿ ಕೂಡ ಹಾಗೆ ಸಮುದಾಯದ ಅಭಿಪ್ಸೆಯಾಗಿ, ಸಮಾಜದ ಅಭಿಪ್ಸೆಯಾಗಿ ತಮ್ಮ ಕೃತಿಗಳನ್ನು ಕಟ್ತಾರೆ. ಸೊ ಇದು ಆ ನವ್ಯ ಕಾಲದಲ್ಲಿ, ಅದು ನವೋದಯ ಕಾಲದಲ್ಲೂ ಘಟಿಸುತ್ತೆ, ನವ್ಯದಲ್ಲಿ ಅದು ಭಾಳ ಚೆನ್ನಾಗಿ ಘಟಿಸಿದೆ. ಅದು ಕಾದಂಬರಿಗಳ ಮೂಲಕ, ಕಥೆಗಳ ಮೂಲಕ. ಲಂಕೇಶ್, ಅನಂತಮೂರ್ತಿ, ತೇಜಸ್ವಿ ಮತ್ತು ದೇವನೂರು ಮಹಾದೇವ ಇವರೆಲ್ಲದರ ಮೂಲಕ ಆ ಪಾಲ್ ವೆಲೇರಿ ಕಾಣುವ ಒಂದು ಫಿಲಾಸಫಿಯನ್ನು ಕನ್ನಡದಲ್ಲೇ ಸೃಷ್ಟಿಸಿಕೊಟ್ಟಿದ್ದರೆ ಅದು ಈ ನವ್ಯದ ಗುಂಪು ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆಮೇಲೆ ಅವರು ತೇಜಸ್ವಿ ನವ್ಯವನ್ನು ದಾಟಿ ಮುಂದೆ ಬಂದರು, ಆಮೇಲೆ ಹಿಂದಿಂದನ್ನು ಇದು ಮಾಡಿದ್ರು ಅನ್ನೋದೆಲ್ಲ ಒಂದು ದೊಡ್ಡ ಡಿಬೇಟೆಲ್ಲ ಇದೆ. ಅದು ನಾವು ಆಮೇಲೆ ಪ್ರಶ್ನಿಸ್ಬೋದು. ಆದರೆ ನಾವು ಈಗ ಓದಬೇಕಾಗಿರೋದು ಹೆಂಗೆ ಅಂದರೆ, ಈಗ ನಮ್ಮ ಎದುರುಗಡೆ ಅಭಿವೃದ್ಧಿಯ ಕಥನ ಇದೆ, ಧರ್ಮದ ಪ್ರಶ್ನೆ ಇದೆ, ಜಾತಿ ಮತ್ತು ವರ್ಣದ ಪ್ರಶ್ನೆ ಇದೆ. ಇದರ ನಡುವೆ ನಾವು ತೇಜಸ್ವಿನ ಓದೋದು ಹೆಂಗೆ, ಲಂಕೇಶನ ಓದೋದು ಹೆಂಗೆ? ಯಾವುದೇ ಓದು ಒಬ್ಬ ಲೇಖಕನ ಒಂದು ಧರ್ಮಕ್ಕೆ ಮತ್ತು ಜಾತಿಗೆ ಕಟ್ಟಾಕಿ ಓದೋಕ್ಕೆ ಶುರು ಮಾಡ್ತಿದ್ದಾಗೆ ಅದು ಕಾದಂಬರಿ ಅಥವಾ ಕೃತಿ ತನ್ನ ಗುಟ್ಟನ್ನು ಬಿಟ್ಕೊಡೋದಲ್ಲೇ ನಾಚಿಕೊಂಡು ಅದು ಮುದುರ್ಕೊಂಬಿಡುತ್ತೆ. ಹಾಗಾಗಿ ನಮ್ಮ ಕಾಲನ್ನು ನಾವು ಹೇಳೋದಾದರೆ ಎಲ್ಲರೂ ಜಾತಿ ಮುಖಾಂತರ, ಧರ್ಮದ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಿರ್ಬೇಕಾದ್ರೆ ನೀವು ತೇಜಸ್ವಿ ಕೃತಿಗಳ ಮುಖಾಂತರ ಒಂದು ದೊಡ್ಡ ಬಿಡುಗಡೆಯನ್ನು ಪಡಿಬೋದು. ಅದೊಂದು ಆ ಬಿಡುಗಡೆ ಪಡೆಯೋದಕ್ಕೆ ಇರುವ ಒಂದು ಕೃತಿಗಳು ಅಂದರೆ ಅವರ ಕಾದಂಬರಿಗಳು, ಕಥೆಗಳು. ಸೊ ನಿಮ್ಗೊಂಥರ ಥೆರಪಿ ಅದು. ನಾನು ಭಾಳ ಸತಿ ಈ ನಾಟಕ ಮಾಡಿದಾಗ ಅಥವಾ ಕಾದಂಬರಿಗಳನ್ನು ನಾಟಕ ಮಾಡಿದಾಗ ಭಾಳ ಸತಿ ಹೇಳ್ತಿರ್ತೀನಿ. ಈಗ ಉದಾಹರಣೆಗೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿನ ನಾವು ಸುಮಾರು ಸತಿ ಓದ್ತೀವಿ. ಜೊತೆಗೆ ನಮ್ಮ ಸಂಕಟದ ಸಮಯದಲ್ಲಿ ಅದನ್ನು ಓದ್ತಲೇ ಇರ್ತೀವಿ. ಹಾಗೆ ಕುಸುಮ ಬಾಲೆ ಓದ್ತಾ ಇರ್ತೀವಿ, ಮುಕ್ತಿ ಪ್ರಸಿದ್ಧ ಕಥೆಗಳನ್ನು ಓದ್ತಾ ಇರ್ತೀವಿ, ದೇವನೂರು ಮಹಾದೇವ ಕಥೆಗಳನ್ನ ಓದ್ತಾ ಇರ್ತೀವಿ. ನಮ್ಮ ಮನಸ್ಸಿನಲ್ಲಿ ನಮ್ಮ ಇಮ್ಯಾಜಿನೇಷನ್ನು ಭಾಳ ಚೆನ್ನಾಗಿ ಕಟ್ಟಿಕೊಡ್ತಾ ಇರುತ್ತೆ. ಅದು ದೃಶ್ಯ ರೂಪಕ್ಕೆ ಬರ್ತಿದ್ದಾಗೇ ಭಾಳ ಸಮಸ್ಯೆ ಮಾಡಿಬಿಡುತ್ತೆ. ಉದಾಹರಣೆಗೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಮೊದಲನೇ ಚಾಪ್ಟರ್, ಅದು ತುಂಬ ನಾಟಕ ಆಗಿದೆ. ಆ ನಾಟಕದ ಬಗ್ಗೆ ನಂಗೆ ಭಾಳ ಗೌರವ ಇದೆ. ಆದರೆ ಅದರಲ್ಲಿ ನಾಯಿಗುತ್ತಿ ತಿಮ್ಮಿಯನ್ನು ಹುಡುಕೊಂಡು ಹೊಡ್ತಾನೆ. ತನ್ನ ಪ್ರೇಮಿ ತಿಮ್ಮಿಯನ್ನು ಹುಡುಕೊಂಡು ನಾಯಿಗುತ್ತಿ ಹೋಗ್ತಾನೆ. ನಮಗೆ ಅವನು ಎಷ್ಟು ಹೋಗ್ತಾನೆ, ಎಷ್ಟು ದೂರ ಹೋಗ್ತಾನೆ, ನೂರಾರು ಮೈಲಿ ಅವನು ಕ್ರಮಿಸಿದ ಹಾಗೆ ಕಾಣ್ತಾ ಇರುತ್ತೆ, ನಮ್ಮ ಮನಸ್ಸಿನಲ್ಲಿ ಬೆಳೀತಾ ಇರುತ್ತೆ. ಅವನು ಅಲ್ಲಲ್ಲೇ ನಿಲ್ತಾನೆ, ಅಲ್ಲಿ ಅಂತಕ್ಕನ ಮನೆಗೆ ಹೋಗ್ತಾನೆ, ಆಮೇಲೆ ಹೊಳೆಯನ್ನು ದಾಟ್ತಾನೆ. ಹೀಗೆ ಹಲವಾರು ದಿವಸ ತಗೊಳ್ಳಂಗೆ ಕಾಣಿಸ್ತಾ ಇರುತ್ತೆ. ಆದರೆ ಒಂದು ನಾಟಕ ಅದನ್ನು ನೋಡಿದಾಗ ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾಟಿ ತಿಮ್ಮಿ ಮನೆಗೆ ಬಂದೇ ಬರ್ತಾನೆ. ಆವಾಗ ನಮ್ಮ ಓದುಗಳಲ್ಲಿ ನಾವೊಂದು ಇಮ್ಯಾಜಿನೇಷನ್ ಕಟ್ಕೊಂಡಿರ್ತೀವಲ್ಲ, ಬಹಳ ದೂರ ಬಂದ ಅನ್ನೋದು ನಮ್ಮ ತಲೆಯಲ್ಲಿ ಮಾಯ ಆಗೋಗ್ಬಿಡು.
ಯಾವಾಗ ಇಮ್ಯಾಜಿನೇಷನ್ ಅನ್ನೋದು ಮಾಯ ಆಗುತ್ತೆ, ನಾವು ಕಾದಂಬರಿನ ಓದೋದನ್ನು ಬಿಟ್ಬಿಡ್ತೀವಿ. ಹಾಗಾಗಿ ನನ್ನ ಮುಖ್ಯವಾದ ಪ್ರಶ್ನೆ ಇರೋದೇನು ಅಂದರೆ, ಕಾದಂಬರಿಗಳನ್ನು ನಾಟಕ ಮಾಡೋಕ್ಕೆ ಹೋಗಬಾರ್ದು ಅಂತ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು ಒಂದು ಕಾದಂಬರಿಯನ್ನು ಮಾಡಿ ಹಾಳು ಮಾಡಿರೋದ್ರಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಕಾದಂಬರಿಯನ್ನು ಅದೊಂದು ನಮ್ಮ ತೇಜಸ್ವಿ ಕಾದಂಬರಿ ಹೇಗೆ ಅಂತಂದರೆ ಒಂಥರ ಪಿಕಾರೆಸ್ ಕಾದಂಬರಿ. ಅದು ವಿಸ್ಮಯಗಳಿದೆ, ಆಮೇಲೆ ಇದ್ದಕ್ಕಿದ್ದಾಗೆ ಅದು ಬೇರೆ ಬೇರೆ ಹೊರಳುಗಳನ್ನು ತಗೊಳುತ್ತೆ, ಇದ್ದಕ್ಕಿದ್ದಾಗೆ ರೌಡಿಗಳು ಬರ್ತಾರೆ, ಆಮೇಲೆ ಖುದ್ದೂಸ್ ಎಕ್ಸ್ಪ್ರೆಸ್ ಬರುತ್ತೆ, ಇದು ಏನೇನೇನೋ ಆಗ್ತಿರುತ್ತೆ. ಅದು ನಮ್ಮ ಇಮ್ಯಾಜಿನೇಷನ್ನ ಜಾಸ್ತಿ ಮಾಡ್ತಾ ಇರುತ್ತೆ. ಹೇಗೆ ಹೇಗೆ ಹೋಗ್ತಾನೆ ಅನ್ನೋದೆಲ್ಲ. ನೀವು ಒಂದು ನಾಟಕ ನೋಡ್ತಿದ್ದಾಗೇ ಅದು ಭಾಳ ಕರ್ಬ್ ಮಾಡುತ್ತೆ. ಸಣ್ಣ ಪ್ರಮಾಣದ ಯಾವುದೋ ಒಂದು ಸಣ್ಣ ಕಥೆನೇನೋ ಇದು ಅನ್ಸೋಕ್ಕೆ ಶುರು ಮಾಡ್ತೀವಿ. ದಿಸ್ ಇಸ್ ಬೇಸಿಕ್ ಇದು ನನ್ನ ತಲೆಯಲ್ಲಿ ಇರೋದು. ಈಗ ಉದಾಹರಣೆಗೆ, ಹಾಗಾದರೆ ಹೇಗೆ ಮಾಡೋದು? ಕಾದಂಬರಿಗಳನ್ನು ನಾಟಕ ಮಾಡಬೇಕಲ್ಲ. ಯಾಕೆಂದರೆ ಬ್ರೆಕ್ಟ್ ಕೂಡ ತಾಯಿ ಅಂತ ನಾಟಕನ ಗಾರ್ಕಿದನ್ನು ತಗೊಂಡು ಮಾಡ್ತಾನೆ. ಆ ಮಾಡಬೇಕಾದ್ರೆ ಅವನು ಅವತ್ತಿನ ರಾಜಕಾರಣ, ಅವತ್ತಿನ ಸಾಮಾಜಿಕ ಸ್ಥಿತಿ, ಪಾತ್ರಗಳು ಎಲ್ಲವನ್ನು ಮುಖಾಮುಖಿಯಾಗಿ ಇನ್ನೊಂದು ಟೆಕ್ಸ್ಟ್ನ ಕಟ್ತಾನೆ, ತಾಯಿಯನ್ನು ಕಟ್ತಾನೆ. ಸೊ ಹಾಗೆ ಕಟ್ಟಕ್ಕೆ ಸಾಧ್ಯ ಆಗಬೇಕು ಒಂದು. ಎರಡನೇದು, ನಾವು ನಾಟಕ ಮಾಡ್ಬೇಕಾದ್ರೆ ಏನು ಭಾಳ ಮೇಜಿಕ್ ಸಮಸ್ಯೆ ಮಾಡ್ಕೋತೀವಿ ಅಂತಂದರೆ, ತೇಜಸ್ವಿಯರ ಕತೆಗೆ ನಾನು ಸಂಭಾಷಣೆ ಬರೆಯೋಕ್ಕೆ ಶುರು ಮಾಡ್ತೀನಿ. ಇದು ಕನ್ನಡ ರಂಗಭೂಮಿಲಿ ಮಾಡ್ತಿರುವ ಮಹಾನ್ ತಪ್ಪು ಇದು. ಯಾಕೆಂದರೆ ಲಂಕೇಶ್ ಕತೆಗಳಿಗೆ ನಾನು ಸಂಭಾಷಣೆ ಬರೆಯೋಕ್ಕಾಗಲ್ಲ, ತೇಜಸ್ವಿಯವರ ಕತೆಗಳಿಗೆ ನಾನು ಸಂಭಾಷಣೆ ಬರೆಯೋಕ್ಕೆ ಬರೋಲ್ಲ, ಹಾಗೆ ಮಾಸ್ತಿಯವರ ಕತೆಗೂ ನಾನು ಬರೆಯೋಕ್ಕೆ ಬರೋಲ್ಲ. ಹಾಗಾದರೆ ಏನು ಮಾಡಬೇಕು? ಓದಬೇಕು. ಆ ಓದೋದಕ್ಕೆ ಇರುವ ಒಂದು ಏನು ವಿಸ್ಮಯ ಇದೆಯಲ್ಲ, ಅದು ಇವತ್ತಿನ ದಿನಗಳಲ್ಲಿ ಈ ವಿಜುವಲ್ಸಲ್ಲೆಲ್ಲೋ ಕಳ್ತೋಗ್ತಿದೆಯೋ ಅಂತ ನನಗೆ ಭಾಳ ಕಾಡಿದೆ. ಯಾಕೆಂತಂದರೆ ನನಗೆ ಯಾವಾಗಲೂ ಅಷ್ಟೇ, ಈ ಮಲೆಗಳಲ್ಲಿ ಮದುಮಗಳು ಕಾದಂಬರಿನಲ್ಲಿ 5 ಜೊತೆ ಪ್ರೇಮ ಪ್ರಕರಣ ನಡೆಯುತ್ತೆ. ಐತಾಪಿ ಇಂಚಲು ನಾಯಿ ಗುತ್ತಿ, ಅವನೊಬ್ಬ ತಿಮ್ಮಪ್ಪ ಹೆಗಡೆ ಒದ್ದಾಡ್ತಾ ಇದ್ದಾನೆ, ಆಮೇಲೆ ಮುಕುಂದಯ್ಯ ಮತ್ತು ಚಿನ್ನಮ್ಮ. ಎಷ್ಟು ಚೆನ್ನಾಗಿರೋ ಪ್ರೀತಿಗಳಿದೆ ಅಂತಂದರೆ, ನಾವು ಇದರಿಂದ ಹೋಗ್ತಾ ಇರ್ತೀವಿ. ನಾವು ಬೇರೆ ಬೇರೆ ತಿಮ್ಮಿಯರನ್ನು ಐಚು ಪೀಂತ್ಲನ್ನೆಲ್ಲ ಕಟ್ಕೊತಾ ಇರ್ತೀವಿ. ಇಲ್ಲಿ ಯಾವುದೋ ಒಂದು ಪೋತ್ರ ಬರ್ತಿದ್ದಾಗೆ ನಾವು ಅಷ್ಟಕ್ಕೆ ಮಾತ್ರ ಸ್ಟಿಕ್ಕರ್ನ ಹಾಕ್ತೀವಿ. ಐತು ಪೀಂತ್ಲು ಹಿಂಗೇನಾ ಅಂತ ಮಾಡ್ತೀವಿ. ಸೊ ನನ್ನ ಮುಖ್ಯವಾದ ಪ್ರಶ್ನೆ ಇರೋದೇನಂತಂದರೆ, ಕಾದಂಬರಿಗಳು ಕತೆಗಳನ್ನು ನಾಟಕ ಮಾಡಿಸ್ಬೇಕಾದ್ರೆ ಅಥವಾ ನಾಟಕ ಆಗಬೇಕಾದ್ರೆ ನಿಜವಾಗ್ಲೂ ಅದು ನಾಟಕ ಆಗುತ್ತಾ ಅನ್ನೋದೇ ಭಾಳ ಮೇಜರ್ ಪ್ರಶ್ನೆ. ಅದು ಓದುವುದಕ್ಕೆ ಇರುವುದಕ್ಕೂ ನಾಟಕ ಮಾಡುವುದಕ್ಕಿರುವ ಭಾಳ ದೊಡ್ಡ ವ್ಯತ್ಯಾಸ. ಈಗ ನಾವು ನಾಟಕ ಮಾಡ್ತೀವಿ ತೇಜಸ್ವಿದು ಅಂದರೆ, ನಾವು ಅವೆಲ್ಲ ಕಳೆದು ಅದರ ಎಸೆನ್ಸ್ ಮಾತ್ರ ಹಿಡಿದು ಮಾಡೋಕ್ಕೆ ಸಾಧ್ಯ. ತೇಜಸ್ವಿಯ ನಿಜವಾಗಲೂ ಎಸೆನ್ಸ್ ಏನಂದರೆ, ಅವರ ಎಲ್ಲ ಕಾದಂಬರಿ ಕಥೆಗಳಲ್ಲಿ ಒಂದು ದೊಡ್ಡ ನಾಗರಿಕತೆಯ ಅವನತಿಯ ಕಥೆಯನ್ನು ಹೇಳ್ತಾ ಇದ್ದರು. ಅದು ಎಲ್ಲ ನವೋದಯದವರು ನವೋದಯದವರು ಎಲ್ಲರೂ ಕೂಡ, ನೀವು ಯಾವುದೇ ಕಾದಂಬರಿ ಓದಿ ಅದು ನಾಗರಿಕತೆಯ ಪ್ರಶ್ನೆಗಳನ್ನಾಗೇ, ನೀವನ್ನ ಕುಸುಮಬಾಲೆ ಕೂಡ ನಾಗರಿಕತೆಯ ಪ್ರಶ್ನೆಗಳನ್ನೇ ತಗೊಳ್ಳೋದು. ಸೊ ನಾವು ಈ ಅಂಶಗಳನ್ನೆಲ್ಲ ಬಿಟ್ಟು, ಈಗ ಒಡಲಾಳ ಅಂತ ಒಂದು ಕೃತಿ ಭಾಳ ಮುಖ್ಯವಾಗಿದೆ, ಇಲ್ಲಿ ಪ್ರಸ್ತಾಪ ಮಾಡ್ಬೋದು. ಯಾಕೆ ಅಂತಂದ್ರೆ ಭಾಳ ಮುಖ್ಯವಾದ ಒಡಲಾಳ, ಕಡಲೆಕಾಯಿ ತಿನ್ನೋದು, ತರ್ತಾರೆ, ಅದು ಇದೆ. ಅದು ನಾಟಕ ಮಾಡಿದಾಗ ಏನಾಗುತ್ತೆ, ಪೊಲೀಸ್ ಬಂದು ಏನೋ ಪೊಲೀಸ್ ಮಾಡೋದು ಭಾಳ, ಅವನು ಹರಾಜ್ ಮಾಡ್ತಾನೆ, ಹೊಡಿತಾನೆ, ಅವನೇನೇನೋ ತೋರಿಸ್ತಾನೆ, ಅದನ್ನು ದೊಡ್ಡ ಸೀನ್ ಮಾಡ್ತೀವಿ ನಾವು. ಅಥವಾ ಆ ಕಡಲೆಕಾಯಿ ತಿನ್ನುವುದನ್ನೊಂದು ಮಾಡ್ತೀವಿ. ಆಮೇಲೆ ಅವಳು ಹುಡ್ಕೊಂಡು ಹೋಗೋದು, ಆ ಕೋಳಿ ಹುಡುಕುವ ಆ ಜರ್ನಿ ಇದೆಯಲ್ಲ, ಅದನ್ನು ಮಾಡೋಕ್ಕೆ ಸಾಧ್ಯ. ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ ಜುಗಾರಿ ಕ್ರಾಸ್ನಲ್ಲಿ ಹೇಗೆ ನಾವು ಒಂದು ದೃಶ್ಯದಿಂದ ಒಂದು ದೃಶ್ಯಕ್ಕೆ
ನಾವು ಚಲಿಸ್ತಾ ಇರ್ತೀವೋ ಹಾಗೆಯೇ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ನಮ್ಮನ್ನು ಹೇಗೆ ಇಮ್ಯಾಜಿನೇಷನಲ್ಲಿ ಕರ್ಕೊಂಡು ಹೋಗುತ್ತೋ ಹಾಗೆ ಕರ್ಕೊಂಡು ಹೋಗೋದು ಓದೇ ಹೊರತು ದೃಶ್ಯ ಅಲ್ಲ ಅಂತ ನನಗೆ ಅದು. ಹಾಗಾದರೆ ಮಾಡೋಕ್ಕಾಗಲ್ವಾ ಅಂತಂದರೆ ಅದನ್ನು ಒಂದು ಸಿನಿಮ್ಯಾಟಿಕ್ ಆಗೋ ಇನ್ನೇನೋ ತುಂಬ ವರ್ಕ್ ಮಾಡಿ ಮಾಡಬೇಕು. ಇಲ್ಲದೇ ಇದ್ದರೆ ನಮಗೆ ಭಾಳ ಈ ಪ್ಯಾರನ ಇದನ್ನು ನಾವು ಮಾಡ್ತಿದ್ದಾಗೆ ಅಸಾಬಿ ಮಾತಾಡುವಂಗೆ ಆ ಸಾಬ್ರು ಲ್ಯಾಂಗ್ವೇಜ್ ಹಾಕ್ಬಿಟ್ಟು ಯಾಕೆ ಏನು ಮಾಡ್ತಿದ್ಯೋ ಅಂತಿನ್ನೆಲ್ಲ ಹಾಕಿ ಅಣಕ ಮಾಡಿ ಅದಷ್ಟೇ ತೋರಿಸ್ತಾ ಇರ್ತೀವಿ. ಅದು ತೇಜಸ್ವಿ ಕೃತಿಗಾಗಲಿ ಯಾವುದೇ ಕೃತಿಗಾಗಿ ಮಾಡುವ ಅದೊಂಥರ ಅನ್ಯಾಯ ಅದು. ಸೊ ಹಾಗಾಗಿ ನಾವು ಕಾದಂಬರಿಗಳನ್ನು ಮಾಡಬೇಕಾದ್ರೆ ಅದಕ್ಕೆ 2 ಮಾರ್ಗ ಇದೆ. ಒಂದು ಬ್ರೆಕ್ನ ಮಾರ್ಗದಲ್ಲಿ ಮಾಡ್ಬೋದು, ಇನ್ನೊಂದು ನಾವು ಈಗ ಅದಿಡೀ ಕಾದಂಬರಿನ ಒಂದು ಎಸೆನ್ಸ್ ಏನು ಅದರದ್ದು, ಅದರ ಮುಖ್ಯ ಕೇಂದ್ರ ಯಾವುದು ಅಂತ ಇಟ್ಕೊಂಡು ಅದನ್ನು ಹಾಗೆ ಮಾಡ್ಬೋದೇನೋ. ಸೊ ಇಲ್ಲಿ 3 ಪ್ರಶ್ನೆಗಳನ್ನು ಒಟ್ಟೊಟ್ಟಿಗೆ ನಾನು ನಿಮ್ಮ ಮುಂದೆ ಪ್ರಶ್ನೆ ಕೇಳೋದಲ್ಲ, ನನ್ನನ್ನೇ ನಾನು ಕೇಳ್ಕೊಡ್ತಿರೋದಂದರೆ ಕಾದಂಬರಿನ ನಾಟಕ ಮಾಡಬೇಕಾ, ನಾಟಕ ಮಾಡಿದರೆ ಏನೇನು ಲಾಸ್ ಆಗುತ್ತೆ, ಕಾದಂಬರಿನ ಕಾದಂಬರಿಯಾಗಿ ಮಾಡೋದು ಅಥವಾ ಕಥೆಯನ್ನು ಕಥೆಯಾಗಿ ಮಾಡುವ ಕಾಲ ಮುಗಿತಾ. ಸೊ ನಿಮ್ಮ ಇಮ್ಯಾಜಿನೇಷನ್ಗೆ ಈ ತೇಜಸ್ವಿ ಕೃತಿಗಳು ಹೇಗೆ ನಮ್ಮ ಇಮ್ಯಾಜಿನೇಷನನ್ನು ಬೇಡುತ್ತೋ ಆ ಇಮ್ಯಾಜಿನೇಷನನ್ನು ಕರ್ಬ್ ಮಾಡ್ತಾ ಹೋಗುವ ನಮ್ಮ ದೃಶ್ಯಗಳು ಬೇಕಾ ಅನ್ನೋ ಪ್ರಶ್ನೆಗಳನ್ನು ನಾನು ಈ ಸಂದರ್ಭದಲ್ಲಿ ತೇಜಸ್ವಿಯ ಮೂಲಕ ನಾನು ಕೇಳ್ತಿದ್ದೇನೆ. ಬಹುಶಃ ತೇಜಸ್ವಿ ಕೂಡ ಅವೆಲ್ಲ ಮಾಡೋಕ್ಕಾಗಲ್ಲ ಬಿಡೆ, ಅದೆಲ್ಲ ಬಿಟ್ಬಿಡು, ಅದು ಸಿನಿಮಾದವ್ರು ಮಾಡ್ಬೋದು, ಅದು ಸುರಂಗ ಬರುತ್ತೆ, ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ. ಬಹುಶಃ ಅದೇ ತೇಜಸ್ವಿಯರ ಮಾತು ಟ್ರೂ, ಮಾಡಬೇಡ ಅಂತ. ಅದು ಯಾಕೆ ನೀನು ಮಾಡ್ಕೊಂಡು ಹಾಳಾಗೋಗೋದು ಪಾಪ ನಾನು ಆಗಾಗ್ಗೆ ಕೇಳಿ ಮಾಡಿದ್ರಿಂದ ಮಾಡೋ ಅಂತ. ಆಮೇಲೆ ಮಧ್ಯದಲ್ಲಿ ಅವರೊಂದು ಸತಿ ಇಂಟರ್ವ್ಯೂನ್ ಮಾಡಿರೋ, ಹೀಗೆ ಎಲ್ಲಿಗೆ ಬಂತು, ನಾನು ಫೋನ್ ಮಾಡಿದ್ದೆ, ಸರ್ ಇಷ್ಟಾಗಿದೆ ನೀವು ನೋಡಬೇಕು ಅಂತ. ನಾನು ನೋಡೋಲ್ಲ ಕಣೆಯ, ನನ್ನ ಮಕ್ಕಳು ನೋಡ್ತಾರೆ, ಎಲ್ಲಿಗೆ ಬಂತು ಅಂತ. ನಾನು ಹೇಳಿದೆ ಅದನ್ನು ರಿಯಲಿಸಮ್ಮಿಂದ ಆಚೆಗೆ ತಂದು ಮಾಡಬೇಕಾಗುತ್ತೆ ಸರ್. ಆ ರಿಯಲಿಸಮ್ ಒಳಗಡೆ ಮಾಡ್ತಿದ್ದಾಗ ಹಲವಾರು ಸಮಸ್ಯೆಗಳು ಕಾದಂಬರಿನಲ್ಲಿ ನಾವು ಮಾಡಬೇಕಾದ್ರೆ ಸಮಸ್ಯೆ ಆಗುತ್ತೆ. ರಿಯಲಿಸಮ್ಮಿಂದ ಆಚೆಗೆ ಸ್ವಲ್ಪ ಸ್ಟೈಲೈಸ್ ಇಟ್ಕೊಂಡು ಆಮೇಲೆ ಆ ಕಾಲದ ಕೆಲವು ಅಂಶಗಳನ್ನು ಇಟ್ಕೊಂಡು ಮಾಡ್ಬೋದೇನೋ ಅಂತ ಅವರು ಒಂದು ಸ್ವಲ್ಪ ಹೊತ್ತು ಮಾಡಿ ಒಂದು ಕೆಲಸ ಮಾಡೋ, ಅಡಿಗರದ್ದು ಒಂದು ಪದ್ಯ ಇದೆ, ಯಾರೋ ಲೀಲೆಗೋ ಯಾರೋ ಏನ ಗುರಿ ಇರದೆ ಬಿಟ್ಟ ಬಾಣ ಅಂತ ಒಂದು ಸಾಲಿದೆ. ಬಾಳು ನೋಡು ಇದು ತಿಳಿದನಿಂದರೂ ತಿಳಿದ ಧೀರನಿಲ್ಲ, ಹಲವು ಥರದ ಮೈ ಮರೆಸುವ ಆಟವಿದು ನಿಜವೂ ತೋರದಲ್ಲ ಅಂತ ಒಂದು ಪದ್ಯ ಇದೆ. ಓದಿದ್ಯಾ? ಖಂಡಿತ ಓದಿದ್ದೀನಿ ಸರ್. ಕಾಳಿಂಗರಾಯರು ಭಾಳ ಚೆನ್ನಾಗಿ ಆಡಿದ್ದಾರೆ. ಅದರ ಯಾವುದಾದ್ರು ಒಂದು ಬಿಟ್ಟನ್ನ ಎಲ್ಲರೂ ಒಂಥರ ಕಡೆ ಬಳಸು, ಆವಾಗ ಸ್ವಲ್ಪ ವಿಶಾಲತೆ ಬರ್ಬೋದು ಅದಕ್ಕೆ ಅನ್ನುವ ಒಂದು ಟಿಪ್ನ ನಮ್ಮ ತೇಜಸ್ವಿ ನನಗೆ ಕೊಟ್ಟು. ಸೊ ಕೊಟ್ಟಾದಮೇಲೆ ಅದನ್ನು ಮತ್ತೆ ಕಾಣಿಕರಾಯರ ಟೆಕ್ಸ್ಟ್ನ ತಗೊಂಡು ಆ ರೀತಿ ಹಾಡಿ ಅಲ್ಲಿ ಒಂದು ಟ್ರೈನಲ್ಲಿ ಇದ್ದಕ್ಕಿದ್ದಾಗೆ ಕರೆಂಟ್ ಹೋಗುತ್ತೆ. ಟ್ರೈನಲ್ಲಿ ಇದ್ದಕ್ಕಿದ್ದಾಗೆ ಕರೆಂಟ್ ಹೊಟ್ಟೋಗ್ಬಿಡುತ್ತೆ. 2-3 ಜನ ರೌಡಿಗಳು ಪಿಕ್ ಪಾಕೆಟ್ ಜಾನಿ ಅವರಲ್ಲಿ ಎದ್ದು ನಿಂತ್ಕೊಂಡ್ಬಿಡ್ತಾರೆ, ಬೆಂಕಿ ಕಡ್ಡಿ ಗೀಚ್ಕೊಂಡು. ಯಾರೋ ಇಲ್ಲೇ ಹಕ್ಕಿಗಳು ಇಲ್ಲೇ ಬಂದಿದ್ದಾವೆ ಅಂತ ಹುಡುಕ್ತಾ ಇದ್ದಾರೆ. ಆವಾಗ ಇದನ್ನು ಬಳಸೋ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ. ಈ ಕಾದಂಬರಿ ಭಾಳ ಸತಿ ಯಾಕೆ ಅಂತಂದರೆ ಇದೊಂಥರ ಪತ್ತೇದಾರಿ ಕಾದಂಬರಿ ಇದ್ದಂಗಿದೆ. ಜನರನ್ನು ಬೇಗ ನಗಿಸ್ಬಿಡ್ಬೋದು. ಆಮೇಲೆ ಅದನ್ನು ಯಾವಾಗ ನಾವು ನಗಿಸೋದಕ್ಕೆ ಶುರು ಮಾಡ್ತೀವಿ, ವಿನೋದವನ್ನು ಹೇಳೋಕ್ಕೆ ಶುರು ಮಾಡ್ತೀವಿ, ಆವಾಗ ಆ ಕೃತಿಗೆ ಅನ್ಯಾಯ ಆಗ್ತಾ ಇರುತ್ತೆ ಅಂತಲೇ ನಾನು ದೊಡ್ಡ ಇದು. ಯಾಕೆ ನಾವು ಈಗ ಒಂದು ನಿಮಗೆಲ್ಲ ಪರಿಚಯ ಇರ್ಬೋದು ಭಾಳ ಜನಕ್ಕೆ, ಕಾಮಿಡಿ ತುದಿ ಯಾವಾಗಲೂ ಟ್ರ್ಯಾಜಿಡಿ ಅಂತ ಒಂದು ವಾದ ಇದೆ. ಆ ನೀಶನು ಕೂಡ ತನ್ನ ಪುಸ್ತಕದಲ್ಲಿ ಬರೀತಾರೆ. ಕಾಮಿಡಿ
ಅಥವಾ ವಿನೋದ ಅಥವಾ ನಮ್ಮ ಬೇಂದ್ರೆಯವರು ಹೇಳುವ ಹಾಗೆ ಸುಕುಮಾರ ಪ್ರಯೋಗ. ಇದು ಏನು ಮಾಡುತ್ತೆ ಅಂತಂದರೆ ತುದಿ ನಮ್ಮ ದುರಂತವನ್ನು ಹೇಳ್ತಾ ಇರುತ್ತೆ. ಸೊ ನನಗೆ ತೇಜಸ್ವಿಯವರ ಎಲ್ಲ ವೈನೋದಿಕ ಕೃತಿಯಾಗಿ ಎಲ್ಲರೂ ಕಂಡರೆ ನನಗೆ ಅದೊಂದು ದುರಂತದ ಗಂಭೀರ ಕೃತಿಯಾಗಿಯೇ ನಾನು ಇವತ್ತವರೆಗೂ ಅದನ್ನು ಎರಡನೇ ಸತಿ ಓದೋಕ್ಕೆ ಶುರು ಮಾಡಿದಾಗ ಆ ತೇಜಸ್ವಿಯವರು ನಿಧಾನವಾಗಿ ಕಾಣಕ್ಕೆ ಶುರು ಮಾಡಿದ್ದು ನಾಗರಿಕತೆಯ ಒತ್ತಡದಿಂದ ಮನುಷ್ಯನ ಅವನತಿ, ಕಾಡುಗಳ ಅವನತಿ ಮತ್ತು ಎಲ್ಲರ ಅವನತಿ ಹೇಗೆ ಆಗ್ತಾಯಿದೆ ಅನ್ನೋದನ್ನು ತೋರಿಸುವ ಅಷ್ಟೂ ಕಾದಂಬರಿಗಳನ್ನು ನೀವು ಅನ್ಬೇಕಾದ್ರೆ ಒಂದು ರಿಸರ್ಚ್ ಮಾಡ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಇದನ್ನು ನಾನು ಇತ್ತೀಚೆಗೆ ಶಿವಾರೆಡ್ಡಿಯವರು ಹೇಳಿದ ಮೇಲೆ ನನ್ನ ಓದಿನಿಂದ ಇಷ್ಟನ್ನು ನಾನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ನೀವು ಬಹುಶಃ ಈ ಕಾದಂಬರಿನ ಮಾಡಬೇಕೋ ಬೇಡವೋ, ಕಥೆಯನ್ನು ಮಾಡಿದ್ರೆ ಹೇಗೆ ಮಾಡಬೇಕೋ, ಅಂದರೆ ರಿಯಲಿಸಮ್ ಇದೆಯಲ್ಲ ಅದು ಮಹಾನ್ ಅಪಾಯಕಾರಿ. ನೀವು ಇಂಥ ಬಟ್ಟೆ ಹಾಕ್ಕೋಬೇಕು, ಓಡಾಡಬೇಕು, ಹೀಗೆ ಕೂತ್ಕೋಬೇಕು, ಹೀಗೆ ನಿಂತ್ಕೋಬೇಕು ಅಂತ ಮಾಡ್ತಿದ್ದಾಗೆ ರಗಳೆ ಶುರು ಆಗ್ಬಿಡುತ್ತೆ. ಯಾಕೆಂತಂದರೆ ಈಗ ಅವನು ಕಾಡಿನಲ್ಲಿ ಅವರಿಬ್ಬರು ಕಾಯ್ತಾ ಇರ್ತಾರೆ, ಕರುಣಾಕರನ್ ಮತ್ತು ಕುಟ್ಟಿ ಯಾರೋ ಕಾಯ್ತಾ ಇರ್ತಾರೆ. ಆ ಮಧ್ಯದಲ್ಲಿ ಬೇರೆ ಲೋಕನೂ ವರ್ಣಿಸ್ತಾ ಇರ್ತಾರೆ ತೇಜಸ್ವಿ. ನಾವು ಇವನೊಬ್ಬ ಕಾಯ್ತಾ ಕೂತಿರ್ತಾನೆ ಅನ್ನೋದನ್ನು ಮಾಡ್ತಿದ್ದಾಗೇ ಆ ಇಡೀ ಆ ಚಾಪ್ಟರ್ನ ಒಂದು ದೊಡ್ಡ ಕಾಣಿಕೆ ಮಾಯ ಆಗ್ತಾ ಹೋಗ್ಬಿಡು. ಸೊ ಈ ರೀತಿಯ ಪ್ರಶ್ನೆಗಳನ್ನು ಎಲ್ಲ ಥಿಯೇಟ್ರ್ನವರು, ಕಲೆಯ ಮೂಲಕ ಕೆಲಸ ಮಾಡೋರು ಎದುರಿಸಿದ್ದಾರೆ ಅಂತ ತಿಳ್ಕೊಂಡು ನಾನು ಈ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಮತ್ತು ಇದನ್ನೊಂದು ಪ್ರಬಂಧನೂ ಬರೆದುಬಿಟ್ಟಿದ್ದೀನಿ. ಇವತ್ತೆಲ್ಲ ಬರೆದ್ರೆ ಅದು ನೀವು ಓದಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕೆಲವು ಅಂಶಗಳನ್ನಷ್ಟೇ ಮಾತಾಡಿದ್ದೀನಿ. ನೋಡಿ, ಈ ಡೇರ್ ಡೆವಿಲ್ ಮುಸ್ತಾಫಾ ಅನ್ನೋದು ಒಂದು ಕತೆ. ಡೇರ್ ಡೆವಿಲ್ ಮುಸ್ತಾಫಾ ಅನ್ನೋ ಕಥೆಯಲ್ಲಿ ನಾವು ಅವನಿಗೆ ಅಯ್ಯಂಗಾರಿಗೆ ಅವನು ಹೇಗೆ ಟೋಪಿ ಹಾಕ್ದ, ಅವನು ಯಾರು ಮುಸ್ತಾಫಾ ಅನ್ನೋದನ್ನು ನಗೆಯಾಗಿ ಇದು ಮಾಡ್ತೀವಿ ಹೊರತು ಆ ಮುಸ್ತಾಫಾ ಬದುಕುಳಿಯೋದಕ್ಕೆ ಮಾಡಿರುವ ಉಪಾಯಗಳ ಬಗ್ಗೆ ಯೋಚನೆನೇ ಮಾಡಲ್ಲ. ಅವನು ಸ್ಕೂಲಲ್ಲಿ ಬದುಕುಳಿಬೇಕಾಗಿರುತ್ತೆ, ಅಲ್ಲಿ ಇರಬೇಕಾಗತ್ತೆ. ಅವನು ಅವನಿಗೆ ಅಯ್ಯಂಗಾರಿಗೆ ಮೊಟ್ಟೆನೂ ಹೊಡಿತಾನೆ, ಹಾಗೇನೆ ಹೀರೋನೂ ಆಗ್ತಾನೆ. ಅದು ಒಳಗಡೆ ಒಂದು ಅಳುಕಿರುತ್ತೆ. ಯಾಕೆಂದರೆ ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರ ಮಧ್ಯದಲ್ಲಿ ಬದುಕಿದಾಗ ಕೆಲವು ವಿಸ್ಮಯಗಳು, ಕೆಲವು ಏನೇನೋ ಆಟಗಳೆಲ್ಲ ಬೇಕಾಗತ್ತೆ. ಅದೇನೇನೋ ತಲಿಸ್ಮಾನ್ ಇದರಿಂದ ಟೋಪಿಯಿಂದ ತೆಗೆದು ತೋರಿಸ್ಬೇಕಾಗಿತ್ತು. ತೋರಿಸ್ದಾಗ ಈ ಎಂಥದೋ ನಮ್ಮ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಮಾಯ ಆಗಿ ಬಹುಶಃ ನಾವು ಮನುಷ್ಯ ಸಂಖ್ಯಾತರು ಆಗುವ ಒಂದು ದೃಷ್ಟಿಕೋನ ಅದ್ರಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ನಾನು ಡೇರ್ ಡೆವಿಲ್ ಮುಸ್ತಾಫದ ಉದಾಹರಣೆಯೊಂದಿಗೆ ನನ್ನ ಕೆಲವು ಮಾತುಗಳನ್ನು ಬಹುಶಃ ನಿಮಗೆ ಅರ್ಥ ಆಗಿಲ್ಲ ಅಂತ ಅನಿಸಿದೆ ನನಗೆ. ಇದನ್ನು ನಾನು ಪಬ್ಲಿಷ್ ಮಾಡಿದಾಗ ಬಹುಶಃ ನಿಮಗೆ ಇನ್ನೂ ಡೀಟೇಲಾಗಿ ಅರ್ಥ ಆಗ್ಬೋದು. ಯಾಕೆಂದರೆ ಅರ್ಥ ಅನ್ನೋದು ಅರ್ಥ ಆಗಲ್ಲ, ಅರ್ಥ ಇರಲ್ಲ. ಕುವೆಂಪು ಅವ್ರದ್ದೇ ಒಂದು ಪದ್ಯ ಇದೆ, ಅರ್ಥಕ್ಕಿಂತ ಬೇರೆ ಇದೆ. ಸೊ ಈ ಅರ್ಥಗಳು ಆಗಬೇಕು ಅಂದರೆ ನಾವು ಅದನ್ನು ಪ್ರಯೋಗ ಮಾಡಿ ನೋಡಬೇಕು. ಸೊ ಕ್ರಿಯೆ ಅನ್ನೋದು ರಂಗಭೂಮಿನಲ್ಲಿ ಭಾಳ ಮುಖ್ಯ. ಅಂದರೆ ಅದನ್ನು ನಾವು ಕ್ರಿಯೆಗೆ ಒಳಪಡಿಸ್ತಲೇ ಇದ್ದರೆ ಯಾವ ನಿಮ್ಮ ಮಾತುಗಳು, ಥಿಯರಿಗಳು ಉಪಯೋಗ ಬರಲ್ಲ. ಅದು ಇನ್ನೊಬ್ಬ ನಟ ನಟಿಯರ ಗುಂಪು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ನಾಟಕಗಳು ಬೆಳೆಯುತ್ತೆ. ಕಡೆಯ ಕೆಲವು ಮಾತುಗಳು ಅಂದರೆ, ಈ ನಾಟಕನ ಹಲವಾರು ಒಂದು ನಾಟಕ ತೇಜಸ್ವಿಯ ಕಾದಂಬರಿ ತಗೊಂಡು ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಒಬ್ಬ ನಿರ್ದೇಶಕ ನಾಟಕ ಓದ್ತಾ ಇರ್ತಾನೆ, ಒಬ್ಬ ಟೆಕ್ನಿಷಿಯನ್ ನಾಟಕ ಓದ್ತಾ ಇರ್ತಾನೆ, ಒಬ್ಬ ನಟಿಯರು ನಾಟಕ ಓದ್ತಾ ಇರ್ತಾರೆ, ಹಾಗೇನೆ ಬ್ಯಾಕ್ ಸ್ಟೇಜ್ನವರು ನಾಟಕ ಓದ್ತಾ ಇರ್ತಾರೆ. ಇವೆಲ್ಲರಿಂದ ಒಂದು ನಾಟಕ ಸೃಷ್ಟಿಯಾಗುತ್ತೆ ಹೊರತು ಅದು ತೇಜಸ್ವಿಯ ಅಥವಾ ಕೃತಿಕಾರನ ಅಂಶ ಸ್ವಲ್ಪ ಕಮ್ಮಿಯಾಗಿ ಅದಕ್ಕೆ ಹೊಸ ಆಯಾಮ ಕೂಡ ಪ್ರಾಪ್ತಿಯಾಗುತ್ತೆ. ಸೊ ಅದು
ತೇಜಸ್ವಿಯ ಎಸೆನ್ಸ್ ಅಂತ ನಾನು ತಿಳ್ಕೊಂಡು, ತೇಜಸ್ವಿಯ ಆ ಕಾದಂಬರಿ, ಆ ಲೋಕ ಭಾಳ, ನನ್ನ ಪ್ರಕಾರ ಅದು ಭಾಳ ದುರಂತದ ಲೋಕ. ಮುಗೀತಲ್ಲ, ಮುಗಿಸ್ಬಿಟ್ಟಿದ್ದೇನೆ. ಆ ದುರಂತದ ಲೋಕವನ್ನು ನಾವು ಇನ್ನು ಮುಂದೆ ಬೇರೆ ರೀತಿ ನಾವು ಕಂಡಿರಿಸಬೇಕಾಗಿದೆ. ನಾಟ್ ಓನ್ಲಿ ತೇಜಸ್ವಿ, ಅದು ಲಂಕೇಶ್ ಇರ್ಬೋದು, ಮಾದೇವ ಇರ್ಬೋದು, ಹಾಗೇ ಹಲವಾರು ಜನರ ಕೃತಿಗಳನ್ನು ನಾವು ಮರು ಓದಿಗೆ ಒಳಪಡಿಸ್ಬೇಕು. ಅದರಲ್ಲಿ ತೇಜಸ್ವಿದಂತೂ ಭಾಳ ಚೆನ್ನಾಗಿ ಅಳವಡಿಸ್ಬೋದು ಅಂತ ತಿಳ್ಕೊಂಡು ನಾನು ಇದಕ್ಕೆ ಕರೆದು ತೇಜಸ್ವಿಯ ವಿಸ್ಮಯ ಕಾಣಿಸೋದಕ್ಕೆ ಅವಕಾಶ ಕೊಟ್ಟಂಥ ಶಿವಾರೆಡ್ಡಿಯವರಿಗೆ ಮತ್ತು ನೀವೆಲ್ಲ ಭಾಳ ಪ್ರೀತಿಯಿಂದ ಕೇಳಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ.